MLA, MLC ನಜೀರ್ ಅಹಮದ್ ಅವರು ನಮ್ಮ ಟೀಮು ಬಂದಿದ ಮೇಲೆ ನಾವು ಈ ಕೆಲಸಗಳೆಲ್ಲ ಮುಗಿಸಿದ್ದೀವಿ. ಸುಮಾರು 90% ಕೆಲಸಗಳೆಲ್ಲ ಮುಗಿಸಿದ್ದೀವಿ. ಮುಗಿಸ್ಬಿಟ್ಟು ಇವಾಗ ನಾವು ಹೊಸ ಬಡಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಅದು ನಾವೆಲ್ಲ ಸೇರಿ ಮೊನ್ನೆ ಮೀಟಿಂಗ್ನಲ್ಲಿ ಈ ಅಮಾನಿ ಕೆರೆ ಕೆಳಗಡೆ ಏನು ಅಚ್ಚುಕಟ್ಟಿದೆ, ಇದರಲ್ಲಿ 400 ಎಕರೆ ಜಮೀನು ತಗೋಬೇಕಂತ ಹೇಳ್ಬಿಟ್ಟು ತೀರ್ಮಾನವನ್ನು ಮಾಡಿದ್ದೀವಿ. ಇದರಲ್ಲಿ ಈ 400 ಎಕರೆ ಜಮೀನಲ್ಲಿ ನಾವೆಲ್ಲ ಸರ್ವೆ ಮಾಡಿಸಿದ್ದೀವಿ, ನಕ್ಷೆ ಕೂಡ ತಗೊಂಡಿದ್ದೀವಿ. ಇದರಲ್ಲಿ ಜಾಸ್ತಿ ಜಮೀನು ಯಾರ್ದು 1 ಎಕರೆ 2 ಎಕರೆ ಇಲ್ಲ, ಎಲ್ಲ 5 ಕುಂಟೆ 10 ಕುಂಟೆ 9 ಕುಂಟೆ ಈ ಥರನೇ ಇದೆ. ಯಾರು ಪರ್ಚೇಸ್ ಮಾಡೋವ್ರದ್ದು ಜಾಸ್ತಿ ರೋಡ್ ಪಕ್ಕದಲ್ಲಿ ಜಾಸ್ತಿ ಜಮೀನು ಇರ್ಬೋದು, 1-5 ಎಕರೆ ಆ ಥರ. ಇವಾಗ ಕೋಲಾರ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಮುಂದಕ್ಕೆ ಜಾಸ್ತಿ ಡೆವಲಪ್ಮೆಂಟ್ ಆಗ್ತದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ರಿಂಗ್ ರೋಡ್ ಆಗ್ತಾ ಇದೆ, ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ, ಕೋಲಾರದಲ್ಲಿ ಫುಟ್ಪಾತ್ಗಳಾಗ್ತಾ ಇದೆ, ಸರ್ಕಲ್ಸ್ ಆಗ್ತಾ ಇದೆ, ಎಲ್ಲ ರೋಡ್ಸ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರಂದರೆ MLA ಮಂಜುನಾಥ್ ಅವರು, ಅನಿಲ್ ಸಾಹೇಬರು, ನಮ್ಮ ನಜೀರ್ ಸಾಹೇಬರು, ಇವರೆಲ್ಲ ಶ್ರಮೆ ಕೊಟ್ಟು ಕೋಲಾರಿಗೆ ಡೆವಲಪ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರಮ ಬೀಳ್ತಾ ಇದ್ದಾರೆ. ಅವರೆಲ್ಲ ನಮಗೆ ಸೂಚನೆ ಕೊಟ್ಟಿದ್ದಾರೆ, ನೀವು ಎಲ್ಲನ ನೋಡಿ ಒಂದು ಕಡೆ ಜಾಗ ನೋಡಿ ಮಾಡಿ ಅಂತ ಹೇಳ್ಬಿಟ್ಟು ನೂತನ ಬಡಾವಣೆ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ದಾರೆ. ಅದು ನಾವು ಇವಾಗ ಈ ಜಾಗ ಹುಡುಕಿ ಮಾಡ್ತಾ ಇದ್ದೀವಿ. ಜಾಗ ಇದು ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು. ಈ ಜಾಗ ನಾವು ರೈತರಿಗೆ 50% ಡೆವಲಪ್ ಮಾಡಿ ಕೊಡ್ತೀವಿ. ಸಪೋಸ್ 18 ಸೈಟ್ ಮಾಡಿದರೆ ಅವ್ರಿಗೆ 9 ಸೈಟ್ ಕೊಡ್ತೀವಿ, ನಾವು 9 ಸೈಟ್ ಇಟ್ಕೊಳ್ತೀವಿ. ಪೂರ್ತಿ ಖರ್ಚು ಎಲ್ಲ ಮಾಡಿ ನಾವು ಪೂರ್ತಿ ಒಂದು ಕೇಕ್ ಥರ ಅವ್ರಿಗೆ ಕೊಟ್ಬಿಡ್ತೀವಿ. 9 ಸೈಟು 50% ಮಾಡಿ ಡೆವಲಪ್ಮೆಂಟ್ ಮಾಡಿ. ಆಮೇಲೆ ಯಾರ್ದು ಕುಂಟೆಗಳಿರ್ತದೆ, 5 ಕುಂಟೆ 10 ಕುಂಟೆ ಈ ಥರ ಜಮೀನು ಇರ್ತದೆ, ಅವ್ರಿಗೆ ಕೊಡೋಕ್ಕೆ ಆಗೋದಿಲ್ಲ. ಅವ್ರಿಗೆ ಏನು ಗೌರ್ಮೆಂಟ್ ರೇಟಿಂದ 2 ಪಟ್ಟು ಜಾಸ್ತಿ ಒಳ್ಳೆ ರೇಟ್ ನಾವು ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಅದಕ್ಕೆ ಯಾರಿಗೇ ರೈತರಿಗೆ ನಾವು ಮೋಸ ಮಾಡೋದಿಲ್ಲ. ರೈತರಿಗೆ ಇವತ್ತು ಮಾರ್ಕೆಟ್ ರೇಟ್ ಏನಿದೆ ಆ ಮಾರ್ಕೆಟ್ ರೇಟ್ನಿಂದ ಒಳ್ಳೆ ರೇಟನ್ನು ನಾವು ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಮಾಡಿ ಕೋಲಾರಿಗೆ ಒಂದು ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಏನು ಇವತ್ತು ನಿಮಗೆಲ್ಲ ಕರೆದು ಈ ಪ್ರಕಟಣೆ 20ನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ. 20ನೇ ತಾರೀಕಿಗೆ 11ವರೆಗೆ ಎಲ್ಲ ರೈತರು ಬಾಂಧವರಿಗೆ, MLA ಅವ್ರಿಗೆ, MLC ಅವ್ರಿಗೆ, ನಜೀರ್ ಅಹಮದ್ ಅವ್ರಿಗೆ, DC ಗೆ, ತಹಸೀಲ್ದಾರ್ಗೆ, ಅವ್ರಿಗೆಲ್ಲರಿಗೆ ನಾವು ಇಲ್ಲಿ ಕರೆಸ್ತಾ ಇದ್ದೀವಿ. ತಾವು ದಯವಿಟ್ಟು ಬನ್ನಿ. ಅವತ್ತು ಒಂದು ದೊಡ್ಡ ಸಮಾವೇಶ ಮಾಡಿ ಕೋಲಾರಿಗೆ ಒಂದು ಒಳ್ಳೆ ಬಡಾವಣೆ ಮಾಡಿ ಒಂದು ರೂಪವನ್ನು ತೆರೆಯೋಣ. ಇವಾಗ ನಾವು 400 ಎಕರೆ ಜಮೀನನ್ನು ತಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ನೋಡೋಣ ನಮಗೆ ಎಷ್ಟು ಸಿಗ್ತದೆ. 200 ಎಕರೆನೂ ಸಿಕ್ಕಿದ್ರೆ ಮಾಡ್ತೀವಿ, 250 ಸಿಕ್ಕರೇನು ಮಾಡ್ತೀವಿ. ಮತ್ತು 400 ಎಕರೆಗೆ ನಾವು ಆಪ್ಷನ್ ಇಟ್ಕೊಂಡಿದ್ದೀವಿ ಮಾಡಬೇಕು ಅಂತ. ರೈತರು ನಾವು ಸುಮಾರು ಒಂದು 300 ಜನದ್ದು ಐಡಿಯಾ ಇಟ್ಕೊಂಡಿದ್ದೀವಿ. ಇದು ಜಾಸ್ತಿ ಇದೆ, ಸುಮಾರು ನಮ್ಮಲ್ಲಿ ಪಾಣಿ ಒಂದು 1000 ಪಾಣಿ ಇದೆ, ಪಾಣಿಗಳಿದೆ. ಬಟ್ ನಾವು ರೈತರು ಒಂದು 300-400 ರೈತರು ಬರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇರ್ತೀವಿ. ಇದಕ್ಕೆಲ್ಲ ರೈತರು ನಮಗೆ ಸಹಾಯ ಮಾಡಬೇಕು, ಜನಗಳೂ ಸಹಾಯ ಮಾಡಬೇಕು, ಮೀಡಿಯಾ ಅವರು ಕೋಆಪ್ರೇಟ್ ಮಾಡಬೇಕು. ಮಾಡಿದರೆ ಕೋಲಾರ ಒಂದು ಅಭಿವೃದ್ಧಿಗೆ ಬರ್ತದೆ. ರೈತರಿಗೆ ದೊಡ್ಡದಾಗಿ ಮಾತಾಡಿದ್ವಿ, ಮತ್ತೆ ಇದು ಒಂದ್ಸಲಿ ತಿರ್ಗಾ ನಾವು ಮಾತಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀವಿ. ಅದಕ್ಕೋಸ್ಕರಾಗಿ 20ನೇ ತಾರೀಕಿಗೆ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲ ನಾವು ಮಾಡಿದ್ವಲ್ವ, ಇವಾಗ ಎಲ್ಲ ಏನೇನು ಕೆಲಸಗಳು ಪೆಂಡಿಂಗ್ ಇತ್ತು ಅದೇ ಹೇಳ್ತಾ ಇದ್ದಿಲ್ಲ. 35 ವರ್ಷದಿಂದ ಏನಾಗಲಿಲ್ಲ. ಇವಾಗ ನೋಡಿ, ನೀವು ಹೋಗಿ ನೀವು ನೋಡಿ, UGD ನೋಡಿ, ಒಂದು ನಿಮಿಷ ರೀ, UGD ನೋಡಿ, ನೀರು ನೋಡಿ, ರೋಡ್ಸ್ ನೋಡಿ, ವಾಟರ್ ನೋಡಿ, ಲೈಟ್ಸ್ ನೋಡಿ, ಎಲ್ಲ ಮಾಡಿದ್ದೀವಿ ನಾವು ಬಂದಿದ್ದ ಟೈಮ್ನಲ್ಲಿ
ನಮ್ಮ ಕಮಿಟಿ ಬರೋಕ್ಕೆ ಮುಂದೆ ಇಲ್ಲಿ ಒಂದು ಇದು ಸ್ಕ್ವೇರ್ ಫೀಟು 1800 ರೂಪಾಯಿ ಇತ್ತು. ಇವಾಗ 4000 ರೂಪಾಯಿ ಇದೆ. ಇವಾಗ ನಮ್ಮಲ್ಲಿ 333 ಸೈಟ್ ಆಕ್ಷನ್ ನಾವು ಮಾಡಬೇಕು. ಇವಾಗ ನಮಗೆ ಅದೇ ಬಂಡವಾಳ. ನಾವು ಬಂದಿದ್ದ ಟೈಮ್ನಲ್ಲಿ 1800 ರೂಪಾಯಿ ರೇಟ್ ಇತ್ತು. ಇವಾಗ 4000 ರೂಪಾಯಿ ರೇಟ್ ಆಗಿದೆ. ಇವಾಗ 56 ಸೈಟ್ ನಾವು ಈ 15 ದಿವಸ ಒಳಗಡೆ ನಾವು ಆಕ್ಷನ್ ಇಡ್ತಾ ಇದ್ದೀವಿ. ಆ ದುಡ್ಡು ನಮಗೆ ಏನು ಬರ್ತದೆ, ನಮಗೆ ಅದೇ ಒಂದು ಪ್ರಿನ್ಸಿಪಲ್ ಅಮೌಂಟು ಡೆವಲಪ್ಮೆಂಟ್ ಮಾಡಬೇಕಾದ್ರೆ.